ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ನಮ್ಮ ಚಿಕ್ಕಮ್ಮ ಮನೆಯಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಿಕ್ಕಮ್ಮ ಮನೆಗೆ ಬಂದು ತುಂಬ ವರ್ಷಗಳೇ ಆಗೋಗಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ 2 ಡೇಸ್ ಊರಿಗೆ ಹೋಗಿದ್ದರು. ಹಾಗಾಗಿ ನನಗೆ ಮನೆಗೆ ಒಬ್ಬಳಲ್ಲೇ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ 2 ಡೇಸ್ ಇದ್ದು ಹೋಗೋಣ ಅಂತ. ಸೊ ನೋಡಿ, ಇದೆ ನಮ್ಮ ಚಿಕ್ಕಮ್ಮ ಮನೆ. ಹೇಗಿದೆ? ಚೆನ್ನಾಗಿದೆಯಾ? ಇದು ಬಂದುಬಿಟ್ಟು ಹಾಲು, ಇದು ಬಂದುಬಿಟ್ಟು ರೂಮು, ಮತ್ತು ಇದು ಬಂದುಬಿಟ್ಟು ಇನ್ನೊಂದು ಬೆಡ್ರೂಮು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ಚೆನ್ನಾಗಿದೆಯಾ ನಮ್ಮ ಚಿಕ್ಕಮ್ಮ ಮನೆ? ಸೊ ಇದು ಬಂದುಬಿಟ್ಟು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಅಮಾವಾಸ್ಯೆ ಇತ್ತಲ್ಲ ಅವತ್ತಿನ ವ್ಲಾಗು. ಸೊ ಹೇಗಿದೆ ನನ್ನ ಔಟ್ಫಿಟ್? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಸೊ ತುಂಬ ಬೇಜಾರಾಗ್ತಿತ್ತು, ಅದಕ್ಕೆ ಎಲ್ಲರೂ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಅಮಾವಾಸ್ಯೆ ಬೇರೆ ಅಲ್ವಾ, ಅಮಾವಾಸ್ಯೆ ದಿವಸ ಎಲ್ಲೋಗಿ ತಡೆ ಒಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮ್ಮಂಗೆ ಅಭಿಷೇಕ ಮಾಡಿದ ನೀರನ್ನ ನಮಗೂ ಸಹ ಹಾಕ್ತಾರೆ. ಸೊ ಗರ್ಭಗುಡಿ ಒಳಗಡೆನೇ ನಾವು ಹೋಗ್ಬೋದು, ಅಲ್ಲಿ ನಮಗೆ ಅಮ್ಮನ ಅಭಿಷೇಕ ಮಾಡಿದ ನೀರು ಹಾಕ್ತಾರೆ, ತುಂಬ ಒಳ್ಳೆಯದು. ಸೊ ಅದನ್ನೆಲ್ಲ ಹಾಕ್ಸ್ಕೊಂಬರೋಣ, ಹಾಗೆ ತಡೆ ಒಡಿಸ್ಕೊಂಬರೋಣ ಅಂತ ಬಂದಿದ್ದೀವಿ. ಇಲ್ಲಿ 3 ಅಮಾವಾಸ್ಯೆ ಕಂಟಿನ್ಯೂಸ್ ಆಗಿ ಹೋದರೆ ಅಂದರೆ ಕಂಟಿನ್ಯೂಸ್ ಆಗಿ 3 ಅಮಾವಾಸ್ಯೆಗೆ ಹೋಗಿ ತಡೆ ಓಡಿಸ್ಕೊಂಬಂದರೆ ತುಂಬ ಒಳ್ಳೆಯದು. ಏನಾದರೂ ಹುಷಾರಿಲ್ಲದೆ ಎಲ್ಲ ಇರ್ತಾರೆ ಗೊತ್ತಾ, ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಅದು ನನಗೂ ಕೂಡ ನಿಜ ಆಗಿದೆ. ಸೊ ಹಾಗಾಗಿ ನಾನು ನಂಬ್ತೀನಿ. 3 ಅಮಾವಾಸ್ಯೆಗೆ ಬಂದುಬಿಟ್ಟು ಇಲ್ಲಿ ತಡೆ ಓಡಿಸ್ಕೊಂಡು ಹೋದರೆ ಬೇಗ ಕ್ಯೂರ್ ಆಗ್ತಾರೆ. ಹಾಗಾಗಿ ನಾನು ಕೂಡ ಬರ್ತೀನಿ ಇಲ್ಲಿ ಯಾವಾಗ್ಲೂ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಕ್ರೌಡ್ ಇರುತ್ತೆ. ಬಟ್ ಇವತ್ತು ಶನಿ ಜಯಂತಿ ಆಗಿರೋದ್ರಿಂದ ಇಲ್ಲಿ ಅಷ್ಟು ಕ್ರೌಡ್ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಆಮೇಲೆ ತಡೆ ಲೈನಲ್ಲೂ ಕೂಡ ಅಷ್ಟು ಜನ ಇರಲಿಲ್ಲ, ಬೇಗನೆ ತಡೆ ಓಡಿಸ್ಕೊಂಡ್ವಿ. ಬಟ್ ಅಮ್ಮನ ದರ್ಶನಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಕ್ಯೂ. ಹಾಗಾಗಿ ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡ್ವಿ. ಸ್ಪೆಷಲ್ ಎಂಟ್ರಿಗೆ ಬಂದುಬಿಟ್ಟು 200 ರೂಪೀಸ್ ಕೊಟ್ವಿ. ಸೊ ಹಾಗಾಗಿ ಬೇಗನೆ ಆಯಿತು. ಸೊ ಇಲ್ಲಂತೂ ಸಿಕ್ಕಾಬಟ್ಟೆ ಜನ ಬರ್ತಾರೆ. ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರದಂತೂ ಯಪ್ಪ ಎಲ್ಲಿಂದ ಇರುತ್ತೆ ಅಂದರೆ ಕ್ಯೂ, ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಈ ದೇವಸ್ಥಾನ ಬಂದುಬಿಟ್ಟು ಗವಿಪುರ ಗುಟ್ಟಳ್ಳಿಲಿರೋದು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಗವಿಪುರ ಗುಟ್ಟಳ್ಳಿ. ತುಂಬ ನಂಬ್ತಾರೆ ಈ ದೇವ್ರನ್ನ, ಬಂಡಿ ಮಹಾಕಾಳಮ್ಮನ. ಸೃಜನ್ ಲೋಕೇಶ್ ಆಗಿರ್ಬೋದು, ಪ್ರಿಯಾಂಕಾ ಮ್ಯಾಮ್ ಆಗಿರ್ಬೋದು, ತುಂಬ ಇಲ್ಲಿಗೆ ಬರ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಸಹ ಅವ್ರು ಬಂದಿರುವಾಗ. ಸೊ ಹಾಗಾಗಿ ಈ ದೇವ್ರ ಮೇಲೆ ಎಲ್ಲರೂ ತುಂಬ ನಂಬ್ತಾರೆ. ತಡೆ ಓಡಿಸ್ಕೊಂಡ್ರಂತೂ ತುಂಬಾ ಒಳ್ಳೆಯದು. ಸೊ ನೋಡಿ, ನಾವಿವಾಗ ತಡೆ ಓಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ನಾವು ನಮ್ಮ ತಡೆ ಓಡಿಸ್ಕೊಳ್ಳೋ ಐಟಮ್ ಕೊಟ್ಟರೆ ಅವ್ರು ನಮಗೆ ನಮ್ಮ ಹೆಸರು ಕೇಳಿ ದೃಷ್ಟಿ ತೆಗೆದುಬಿಟ್ಟು ಮತ್ತೆ ನಮಗೆ ವಾಪಸ್ಸು ಅದನ್ನು ತಡೆ ಹೊಡೆಯೋ ಐಟಮ್ನ ಕೊಡ್ತಾರೆ. ಆಮೇಲೆ ನಾವು ತಡೆ ಹೊಡೆಸ್ಕೊಳ್ಬೇಕಲ್ಲ, ಆ ಪ್ಲೇಸಿಗೆ ಹೋಗಬೇಕು. ಅಲ್ಲಿ ಹೋದರೆ ಅವರು ನಮಗೆ ನೀಟಾಗಿ ತಡೆ ಎಲ್ಲ ಹೊಡೆದು ಕೊಡ್ತಾರೆ. ಮತ್ತು ತಡೆ ಎಲ್ಲ ಓಡಿಸ್ಕೊಂಡಾದ್ಮೇಲೆ ನಾವಲ್ಲಿ ಹೋಗಿ ಕೈಕಾಲೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಮ್ಮನ ದರ್ಶನಕ್ಕೆ ಹೋಗಬೇಕು. ನಾವು ಬಂದುಬಿಟ್ಟು 200 ರೂಪೀಸ್ ಟಿಕೆಟ್ ತೊಗೊಂಡಿದ್ದರಿಂದ ನಮಗೆ ಅಷ್ಟೇನು ಇದಿರಲ್ಲ ನೋಡಿ, ಫ್ರೀ ಇದೆ ಲೈನು. ಸೊ ಬೇಗ ಹೋಗಿ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನನ ಮತ್ತೆ 3 ರೌಂಡು ಸುತ್ತಿ ಬರಬೇಕು. ಸೊ ಅದನ್ನೆಲ್ಲ ಮತ್ತೆ ನಾವು 3 ರೌಂಡ್ ಸುತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಈ ದೇವಸ್ಥಾನ ಫುಲ್ಲು 3 ರೌಂಡ್ ಸುತ್ತಬೇಕು, ಆಯಿತಾ? 3 ರೌಂಡ್ ಸುತ್ತಾದ್ಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಪ್ರಸಾದ ತೊಗೊಳಕ್ಕೆ ಹೋಗಬೇಕು. ನೋಡಿ, ಇಲ್ಲೆಲ್ಲ ಬೀಗಗಳೆಲ್ಲ ಹಾಕಿದ್ದಾರೆ ಗೊತ್ತಾ, ಇದೆಲ್ಲ ಹರಕೆ ಮಾಡಿಕೊಂಡು ಈ ಬೀಗ ಹಾಕಿ ಮತ್ತು ಈ ಕೀನ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹುಂಡಿ ಎಲ್ಲ ಇರುತ್ತೆ ಗೊತ್ತಾ, ಅಮೌಂಟ್ ಹಾಕೋದು ಅಲ್ಲಿಗೆ ಹಾಕಬೇಕು. ಅವ್ರ ಹರಕೆ ನೆರವೇರುತ್ತೆ ಅಂತ. ಏನಾದರೂ ಹರಕೆ ಮಾಡ್ಕೊಂಡಿರ್ತಾರೆ, ಏನೇನೋ ಸಮಸ್ಯೆಗಳಿರುತ್ತಲ್ಲ, ಅವರೆಲ್ಲ ಹಾಗೆ ಮಾಡ್ತಾರೆ. ಬೀಗ ಹಾಕಿ ಆ ಕೀ ತೊಗೊಂಡು ಹೋಗಿ ಆ ಉಂಡಿಗೆ ಹಾಕಿದ್ರೆ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇದು ಬಂದುಬಿಟ್ಟು ಬನ್ನಿ ಮಹಾಕಾಳಿ ಅಂತ. ಇಲ್ಲೂ ಬಂದು ಪೂಜೆ ಮಾಡಿಸ್ಕೊಂಡ್ರು. ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ಇರೋದು, ಅಮ್ಮ ಟೆಂಪಲಿಂದ ಬ್ಯಾಕ್ ಸೈಡ್ ಇರೋದು. ಸೊ ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಮತ್ತು ನಮಗೆಲ್ಲ ನೀಟಾಗಿ ದರ್ಶನ ಆಯಿತು. ಇವತ್ತು ಅಷ್ಟು ಏನು ಹಿಂಸೆ ಆಗಲಿಲ್ಲ, ಚೆನ್ನಾಗೇ ದರ್ಶನ ಆಯಿತು. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂತ ಈಚೆ ಬಂದರೆ ಆ ಪ್ರಸಾದದ ಕೌಂಟ್ ನೋಡಿಬಿಟ್ಟು ಯಪ್ಪ ಕೌಂಟರ್ ಅಂದ್ಬಿಟ್ಟು ಭಯನೇ ಆಗೋಯಿತು. ಸೊ ಬೇಗ ಈಚೆ ಬಂದು ನಾನಿಲ್ಲಿ ಇದೇನು ನೋಡಿ, ಮಾವಿನಕಾಯಿ ಇದೆಲ್ಲ